ನಿಮ್ಮಲ್ಲಿ ಜಾತಿ ಗಣತಿ ಅನೌನ್ಸ್ ಮಾಡಿದ್ದು ಮತ್ತು ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ ತುಳಿತದ ಸಂದರ್ಭದಲ್ಲಿ ಜಾತಿ ಗಣತಿ ಅನೌನ್ಸ್ ಮಾಡಿರೋದು ಎರಡಕ್ಕೂ ಸಾಮ್ಯತೆ ಇದೆ ಅಂತ ಹೇಳ್ಬೋದಾ? ನಾವ್ ಹೇಳ್ತಾ ಇರೋದು, ನೀವು ಮತ್ತೆ ಅದೇ ಹೇಳ್ತಾ ಇರೋದು ಹೊಣೆಗಾರಿಕೆ ಯಾವುದು ಅಂತಂದಾಗ 165 ಕೋಟಿ ಇದೆ. ಈ ಹೊಣೆಗಾರಿಕೆ ಯಾರು ಮೇಡಮ್? ಅಲ್ಲಿ ಕಾಲ್ ತುಳಿತ ಹೊಣೆಗಾರಿಕೆ ಯಾರು? 165 ಕೋಟಿ ಪೋಲ್ ಆಯ್ತಲ್ಲ ಜನರ ದುಡ್ಡು, ಅದು ಅದ್ರದ್ದು ಇದೇನಾಯ್ತು? ಅದು ಡೆಫಿನೆಟ್ಲಿ ಅದು ಉತ್ತರ ಕೊಡ್ಬೇಕಲ್ಲ ಅದಲ್ಲಿ. ಯಾರ ತಲೆ ಕಟ್ಟಣ 150 ಕೋಟಿ ಇವ್ರು ಮರು ಸರ್ವೆ ಮಾಡ್ತೀನಿ ಅಂತ ಅಂದ್ರು. ಸೊ ನೀವು ಮರು ಸರ್ವೆನೇ ಮಾಡೋದಿತ್ತು ಅಂತಂದ್ರೆ ಇಷ್ಟು ದಿನ ಇದನ್ನ ಬಿಟ್ಟಿದ್ದೆ ಯಾಕೆ? ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೆ ಯಾಕೆ? ಕ್ಯಾಬಿನೆಟ್ ನಲ್ಲಿ ಚಾಮರಾಜನಗರ ಅಂತಂದ್ರು, ಅದಂದ್ರು ಇದಂದ್ರು, ಟೇಬಲ್ ಕೊಟ್ಟಿದ್ರಂದ್ರು, ಮತ್ತೊಂದಂದ್ರು, ಮಗದೊಂದು ಅಂತಂದ್ರು. ನೀವು ಮಾಡಿದಂತ ಕೆಲಸದ ಬಗ್ಗೆ ನಿಮಗೆ ನಿಜಕ್ಕೂ ಪ್ರಾಮಾಣಿಕತೆ ಇದ್ದರೆ, ಬದ್ಧತೆ ಇದ್ದರೆ, ನಿಮಗೆ ಅದರ ಬಗ್ಗೆ ಅಷ್ಟೊಂದು ನಿಮಗೆ ಕಾನ್ಫಿಡೆನ್ಸ್ ಇದ್ದಿದ್ದರೆ ಇವತ್ತು ಮರು ಸರ್ವೆ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ನನಗೆ ಅರ್ಥ ಆಗದೆ ಇರೋದು 150 ಕೋಟಿಗೆ ಒಂದು ಬೆಲೆ ಇಲ್ವಾ? ಪಾಪ ಟೀಚರ್ಸ್ ಹಗಲು ರಾತ್ರಿ ಅಂದೆ ಮನೆಗೂ ಓಡಾಡಿ ಮಾಡಿ ಕೆಲಸ ಮಾಡಿ ಅವ್ರ ಶ್ರಮ ಅವ್ರ ಸಮಯ ಎಲ್ಲ ವ್ಯರ್ಥ. ಹಂಗಾದ್ರೆ ಅದನ್ನ ಯಾರು ತಲೆ ಕಟ್ಟೋದು? ಹೊತ್ಕೊಳ್ಳೋದು ಅದನ್ನ ಬೆಲೆ ಏರಿಕೆ ಮಧ್ಯೆ ಮತ್ತೆ ಇನ್ನೊಂದು ಸರ್ವೆಗೆ 150 ಕೋಟಿ ಹಾಕೋಣ. ರಾಧಾ ಮೇಡಮ್ ಅವರು ಇವತ್ತು ತಗೊಂಡಿರ್ತಕ್ಕಂಥ ಸಬ್ಜೆಕ್ಟು ತುಂಬ ಒಳ್ಳೆಯದು ಮತ್ತು ತಾವು ಹೇಳ್ತಾ ಇರ್ತಕ್ಕಂಥದ್ದು ಎಷ್ಟು ಸತ್ಯ ಅಂತಂದರೆ, ನಾನು ಪ್ರಪ್ರಥಮವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಯಾವಾಗಲೂ ಕೂಡ ಡಬಲ್ ಸ್ಟ್ಯಾಂಡೇ. ಅವತ್ತು ಏನಂತ ಹೇಳಿದ್ರಿ ನೀವು? ಇದು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸರ್ವೆ ಅಷ್ಟೇನೆ, ಜಾತಿ ಗಣತಿ ಅಲ್ಲ ಅಂತಂದ್ರಿ. ನಿನ್ನೆ ಏನು ಹೇಳ್ತಿದ್ದೀರಾ? ಜನಜಾತಿ ಗಣತಿ ಅಂತ ಹೇಳ್ತಿದ್ದೀರಾ. ನಿಮ್ಮಲ್ಲಿ ಸ್ಪಷ್ಟತೆ ಇಲ್ಲ. ಯಾವ ಒಂದು ಕಾಲು ತುಳಿತಕ್ಕೆ ಇವತ್ತು 11 ಜನ ಸಾವಿಗೆ ನೀವು ಕಾರಣರಾಗಿದ್ದೀರಿ. ಹೈಕಮಾಂಡ್ಗೆಲ್ಲ ವರದಿ ಹೋಗಿದೆ. ಆ ವರದಿ ಮುಚ್ಚಾಕೊಳ್ಳೋದಕ್ಕೆ ಇವ್ರನ್ನಲ್ಲಿ ಕರೆದಂಥ ಸಂದರ್ಭದಲ್ಲಿ ಇದನ್ನು ಈ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ಕೋಬೇಕು ಅಂತಂದರೆ ಡೈವರ್ಟ್ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಮಾಡಿದ್ರು. ಒಂದು ಮೊನ್ನೆ ಏನಂತ ಹೇಳಿದ್ರು, 2 ವರ್ಷದಲ್ಲಿ ನಮ್ಮ ಸರ್ಕಾರದ ಸಂಭ್ರಮಾಚರಣೆ, ನಾವು ಸಿಕ್ಕಾಪಟ್ಟೆ ಸಾಧನೆಗಳು ಮಾಡಿಬಿಟ್ಟಿದ್ದೀವಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಟೇಬಲ್ ಕೂಟ್ಟು ಹೇಳಿದ್ರು. ಇವತ್ತು ಏನಂತ ಹೇಳ್ತಿದ್ದಾರೆ? ಡಬಲ್ ಸ್ಟ್ಯಾಂಡು. ನಮ್ಮಲ್ಲಿ 10 ಜನ ಕಳಂಕಿತ ಸಚಿವರುಗಳಿದ್ದಾರೆ, ಅವ್ರನ್ನ ಕಿತ್ತಾಕ್ತಾ ಇದ್ದೀವಿ, ಕಾರಣ ಭ್ರಷ್ಟಾಚಾರ, ರಾಜ್ಯದಲ್ಲಿ ಯಾರನ್ನು ಗಣ್ಯಕ್ಕೆ ತಗೋತಾ ಇಲ್ಲ ಅಂತೇಳಿ. ಪ್ರತಿಯೊಂದು ವಿಷಯದಲ್ಲೂ ನೀವು ಡಬಲ್ ಗೇಮ್ ಮಾಡ್ತಕ್ಕಂಥವ್ರು. ಒಂದು ಮಾತನ್ನು ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಸಮಾಜದ ಮುಖಂಡರುಗಳಿದ್ದಾರೆ. ಯಾವ ಒಂದು ಸಮಾಜದ ನೀವು ಜಾತಿ ಗಣತಿ ಅಂತಕ್ಕಂಥ ಲೀಕ್ ಆಯಿತು, ಆ ಲೀಕಲ್ಲಿ ಯಾವ ರೀತಿ ಬರುತ್ತೆ ಅಂತಂದರೆ, ಒಂದು ಸಮುದಾಯದನ್ನು ಟೋಟಲಿ ಸೇರಿಸ್ಬಿಟ್ಟು ಈ ಸಮುದಾಯ ಇಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಕೆಲವು ಸಮಾಜಗಳನ್ನ ಡಿವೈಡ್ ಮಾಡಿ ಉಪಜಾತಿಗಳು ಅಂತಕ್ಕಂಥದ್ದನ್ನು ಡಿವೈಡ್ ಮಾಡ್ತಾರೆ. ಯಾಕೆ ಈ ಸಮಾಜದಲ್ಲಿ ಉಪಜಾತಿಗಳು ಡಿವೈಡ್ ಮಾಡಲಿಲ್ಲ? 5.25 ಕೋಟಿ ನೀವು ಸರ್ವೆ ಅಂತ ಹೇಳ್ತಿದ್ದೀರಾ. ಇವತ್ತು ಇರ್ತಕ್ಕಂಥದ್ದು 10 ವರ್ಷಗಳಿಂದ ನೀವು 5.25 ಕೋಟಿ, ಇವತ್ತು 7 ಕೋಟಿಗೆ ಆಯ್ತು. ಈಗ ಮರು ಸರ್ವೆ ಅಂತಂದ್ರೆ ಇದೆಲ್ಲ ನಿಜಾನೇ? ನೀವು ಹೇಳ್ತಾ ಇರೋದೆಲ್ಲ ಇಷ್ಟು ದಿನ ನಾವು ಊಹಾಪೋಹಗಳ ರೀತಿಯಲ್ಲಿ ಅಥವಾ ಅಂಕಿ ಅಂಶಗಳು ನಿಜಕ್ಕೂ ಇದು ಸರಿನಾ ತಪ್ಪಾ ಅನ್ನುವಂತಹ ಒಂದು ಸಂಶಯದಲ್ಲಿ ಮಾತಾಡ್ತಾ ಇದ್ವಿ. ಬಟ್ ಇವತ್ತು ಮರು ಸರ್ವೆಗೆ ಇವರು ಆಗ್ರಹ ಮಾಡಿರೋದ್ರಿಂದ ಅಥವಾ ಈ ಮರು ಸರ್ವೆಗೆ ಇವರು ಮಾಡ್ತೀವಿ ಅಂತ ಹೇಳಿರೋದ್ರಿಂದ ನೀವ್ ಹೇಳ್ತಾ ಇರೋದೆಲ್ಲ ನಿಜ ಇರ್ಬಹುದೇನೋ ನಿಜ. ಒಂದು ಮಾತು ಇಲ್ಲ ಬ್ರದರ್, ಮೇಡಮ್, ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಆದಾಗ ಎಲ್ಲಾ ಮಂತ್ರಿಗಳು ವರದಿ ಕೊಡಬೇಕು, ಲಿಖಿತ ರೂಪದಲ್ಲಿ ವರದಿ ಕೊಡಬೇಕು ಅಂತ. ಅದನ್ನಾದ್ರೂ ಬಹಿರಂಗ ಮಾಡ್ಲಿ ಮೇಡಮ್. ಏನ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಯಾವುದು ಈ ಜಾತಿ ಗಣಿತದ್ದು ಅವರ ಅವ್ರದ್ದು ಏನು ಕಾಮೆಂಟ್ಸ್ ಅವ್ರದ್ದು ಇದ್ರ ಬಗ್ಗೆ ಅಂತ ಬರೀ ಬಂದದ್ದು, ಅದು ಯಾವ್ದು ಲಿಖಿತ ಮುಖದಲ್ಲಿ ಕೊಡಬೇಕು ಅಂತ ಹೇಳ್ತಾರೆ. ಅದು ಯಾವ್ದು ಬಟ್ಟೆ ಇಲ್ಲ ಅದಲ್ಲಿ. ಆಲ್ ರೈಟ್, ಓಕೆ, ಐ ವಿಲ್ ಕಮ್ ಕೃಷ್ಣಮೂರ್ತಿ. ಒಂದೇ ಒಂದು ನಿಮಿಷ ನಮ್ಗೆ ಅವಕಾಶ ಕೊಟ್ಟು ಮಧ್ಯದಲ್ಲಿ ಸ್ಟಾಪ್ ಮಾಡಿದೆ, ಬೇಗ ಮಾಡ್ತೀನಿ. ಯಾವ ಒಂದು ಅವೈಜ್ಞಾನಿಕವಾಗಿ ನೀವು ಮಾಡಿದ್ದೀರಾ ಜಾತಿ ಗಣತಿ ಅಥವಾ ನೀವು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಅಂತಕ್ಕಂಥದ್ದನ್ನೇ 4 ವರ್ಷಗಳು ತಗೊಂಡ್ರಿ ನೀವು. ಇವತ್ತು ನಿಮ್ಮ ಕೇಂದ್ರದ ವರಿಷ್ಠರು ಹೇಳ್ತಾ ಇದ್ದಾರೆ 60 ರಿಂದ 90 ದಿವಸದ ಒಳಗಡೆ ಕೊಡಿ ಅಂತೇಳಿ. 168 ಕೋಟಿ ನೀವು ಖರ್ಚು ಮಾಡಿ 4 ವರ್ಷಗಳಲ್ಲಿ ಅವೈಜ್ಞಾನಿಕವಾದ ವರದಿ ಕೊಟ್ಟಿರ್ತಕ್ಕಂಥ ನೀವು 90 ಅಥವಾ 60 ದಿವಸಗಳಲ್ಲಿ ಅಂತಂದ್ರೆ ಒಂದು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಮೇಡಮ್ ಒಂದು 50 ಮಾಡಲೇಬೇಕು. ಯಾರು ಈ ರಾಜ್ಯದಲ್ಲಿ ಕಟ್ಟ ಕಡೆ ಅದನ್ನೇ ಹೇಳ್ತಿದ್ದೀನಿ. ಒಂದು ಅಪ್ಲಿಕೇಶನ್ ಅಲ್ಲಿ 54 ಮೇಡಮ್, ಒಂದು ನಿಮಿಷ, ಕುಮಾರಸ್ವಾಮಿ ಅವರ ವಿಷಯ ಪೂರ್ತಿ ಕೇಳಿ. ಯಡಿಯೂರಪ್ಪನವ್ರು ಹೇಳ್ದಂಗ್ ಮಾಡೋಣವಾ? ಇಲ್ಲ ವಾಗೀಶ್ ಪ್ರಸಾದ್ ಅವ್ರು ಹೇಳ್ದಂಗ್ ಮಾಡೋಣವಾ? ಇಲ್ಲ ಮಠಾಧೀಶರುಗಳು ಹೇಳ್ದಂಗ್ ಮಾಡೋಣ? ವಕೀಲರ ಸಂಘ ಹೇಳ್ದಂಗ್ ಮಾಡೋಣವಾ? ಇವಾಗ ಮಾಡಿದ್ರು ಒಂದು ಮಾಡದಿದ್ರು ಇಲ್ಲ ಕೇಳಿ. ಯಾವ ಒಂದು ಹಿಂದುಳಿದ ವರ್ಗದವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ನೀವು ಇವತ್ತು ವರದಿಗಳನ್ನ ಮಾಡಿಬಿಟ್ಟು ಅವ್ರ ಸಮಾಜಕ್ಕೆ ಒಳ್ಳೇದಾಗಬೇಕು ಅಂತ ಹೇಳಿದ್ರಿ. ಇವತ್ತು ವಾಲ್ಮೀಕಿ ಹಗರಣದಲ್ಲಿ ಯಾರು ದುಡ್ಡು ತಿಂದು ತಗೊಂಡೋಗ್ಬಿಟ್ಟು ನೀವು ಚುನಾವಣೆಗಳಿಗೆ ಹಾಕಿದ್ರಿ. ನಿಮ್ಗೆ ಕಾಳಜಿ ಎಲ್ಲಿದೆ? ವಾಲ್ಮೀಕಿ ಹಗರಣದ್ದು ಇಡಿ ಇವಾಗ ದಾಳಿ ನಡೆಸ್ತದೆ. ಆದ್ರೆ ಸರ್ ನನಗೆ ತುಂಬಾನೇ ಬೇಜಾರಾಗಿದ್ದು
ಒಂದು ಓಟಿಗೆ ಬರೀ 200 ರೂಪಾಯಿ ಕೊಟ್ಟಿದ್ದಾರಾ? ಖಂಡಿತ. ಹೌದು, ಅಷ್ಟೇನಾ ಮೇಡಮ್ ಇದು ಅಲ್ಲ ಅಷ್ಟೇನಾ? ಇಲ್ಲ ಅಷ್ಟೇನಾ ಸರ್? ಅದು ಒಂದು ಕೋಡ್ ವರ್ಡ್. 200 ಅಂತಕ್ಕಂಥ ಕೋಡ್ ವರ್ಡ್. ನಿಮ್ಗೊಂದು ಮಾತು, ಇವತ್ತು 20 ರೂಪಾಯಿ ನೋಟ್ ಮೇಲೆ ಬರ್ದಿದ್ರು, 20 ರೂಪಾಯಿ ನೋಟ್ ನಂಬರ್ ಬರ್ದಿದ್ರು. ಹಾಗಾದ್ರೆ 20 ರೂಪಾಯಿ ನೋಟ್ ಅದನ್ನ ಪ್ರಸಾದ್ ಅವರೇ ಒಂದು ಮಾತು ಹೇಳ್ತಾ ಇದ್ದೀನಿ ಕೇಳಿ. ಇದರಲ್ಲಿ 10 ವರ್ಷದ ಹಳೇದಾ ಅಥವಾ ಈಗಿಂದ ಸರ್? ಇವಾಗ ಈಗ 200 ರೂಪಾಯಿ ಅಂದ ತಕ್ಷಣ ಜನಕ್ಕೆ ಈಗ ಯಾವುದೋ ಒಂದು ತನಿಖಾ ಸಂಸ್ಥೆ ಅಥವಾ ಇಡಿನೋ CBIಯೋ CIDನೋ ಈ ಥರದ್ದು 200 ಅಂದ ತಕ್ಷಣ ಜನರಿಗೆ ಅನ್ಸ್ಬಿಡುತ್ತೆ, ಛೇ ನಾವು ತಗೊಂಡಿರೋದು ಅಷ್ಟು, ಇವ್ರು ನೋಡಿದ್ರೆ 200 ಅಂತಿದಾರಲ್ಲ, ಇದು ನಂಬೇಕಾ ಬೇಡವಾ ಅಂತ ಅವ್ರಿಗೆ ಡೌಟ್ ಶುರುವಾಗುತ್ತೆ. ಹೌದೌದು. ಅಲ್ಲ, ಉದಾಹರಣೆಗೆ ಹೇಳೋದೀಗ correct. 200 ರೂಪಾಯಿ ಜಮಾನ 10 ವರ್ಷದ ಹಿಂದೆನೆ ಆಗೋಯ್ತು, ಇವ್ರು ಈ 200 ರೂಪಾಯಿ ಹೇಳ್ತಿದ್ದಾರೆ ಅಂದ್ರೆ ಮೋಸ್ಟ್ಲಿ ಇದು ನಿಜಕ್ಕೂ ರಾಜಕೀಯ ಪ್ರೇರಿತ ಇರ್ಬೋದೇನೋ ಅಂತ ಅನ್ಸಕ್ ಶುರು ಆಗುತ್ತೆ. ಹೇಳೋದು $2,000 1,000 ಅಂತಂದ್ರೆ ಓ ಕರೆಕ್ಟ್ ಇದೆ. 200 ರೂಪಾಯಿ ಅಂದ್ರೆ ಇದು ಪೊಲಿಟಿಕಲ್ ಇರ್ಬೋದು ಅಂತ ಏನ್ ಯಾರು ಕೊಟ್ಟಿದ್ದೀರಾ ಅಂತಕ್ಕಂಥ ಬಹಿರಂಗವಾಗಿ ಹೇಳಿ. ಈಗ ಬಹುಜನ ಪಕ್ಷದ ಅಧ್ಯಕ್ಷರು ಕೃಷ್ಣ